ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದೀಪಕ್ ಕ್ಷತ್ರಿಯ. ಈ ವಾರದ ಇನ್ನೊಂದು ಹೊಸ ಸಂಚಿಕೆಯಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ದಿನ ಒಂದು ಅದ್ಭುತವಾದ ರೆಸಿಪಿ ಮಾಡ್ತಾ ಇದ್ದೀನಿ. ತುಂಬಾ ಸುಲಭ ಮತ್ತೆ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ. ಅದು ಯಾವುದು ಅಂತ ಹೇಳಿದ್ರೆ ಅದುವೇ ಶಾಹಿ ಚಿಕನ್ ಕುರ್ಮಾ. ರೆಸ್ಟೋರೆಂಟ್ಸ್ ಅಲ್ಲಿ ಕೊಡ್ತಾರಲ್ಲ ಆ ತರ ಸೇಮ್ ಟು ಸೇಮ್ ನಿಮ್ಮ ಮನೆಯಲ್ಲಿ ಸುಲಭವಾಗಿ ಯಾವ ರೀತಿ ಮಾಡ್ಕೋಬೇಕಾರೋದನ್ನ ಪ್ರತಿಯೊಂದನ್ನು ಸ್ಟೆಪ್ ಬೈ ಸ್ಟೆಪ್ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಆ ಗ್ರೇವಿ ಇರುತ್ತಲ್ಲ ಸಿಲ್ಕಿ ಸಾಫ್ಟ್ ಆಗಿರುತ್ತೆ, ಮತ್ತೆ ಅದನ್ನ ಪರ್ಫೆಕ್ಟ್ ಆಗಿ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡುವ ನಡೀರಿ. ಹಾಗಾದ್ರೆ ಇನ್ಯಾವುದೋ ತಡ ಮಾಡಿದಿರಾ, ನಡೀರಿ ಒಂದು ಅದ್ಭುತವಾದ ರೆಸಿಪಿ ಯಾವ ರೀತಿ ಮಾಡ್ಬೇಕು ಅಂತ ನೋಡುವ. ನೋಡಿ, ಈ ರೆಸಿಪಿ ಮಾಡಲಿಕ್ಕೆ ನಮಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಯಾವ್ಯಾವುದು ಅಂತ ಹೇಳಿದ್ರೆ, ಮೊದಲನೇದಾಗಿ ಇಲ್ಲಿ ಸುಮಾರು ಒಂದು ಅರ್ಧ kg ಚಿಕನ್ನು, ಅದಾದ ನಂತರ ಹಸಿರು ಏಲಕ್ಕಿ ಒಂದು 3, ಲವಂಗ ಒಂದು 5, ಕರಿಮೆಣಸು ಒಂದು 10, ಚಕ್ಕೆ ಅರ್ಧ ಇಂಚಷ್ಟು, ಜೀರಿಗೆ ಅರ್ಧ ಟೀ ಸ್ಪೂನು, ಸೋಂಪು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು, ಧನಿಯಾ ಪುಡಿ 1 ಟೀ ಸ್ಪೂನು, ಅಚ್ಕಾರದ ಪುಡಿ 1 ಟೀ ಸ್ಪೂನು, ಜೀರಿಗೆ ಪುಡಿ ಅರ್ಧ ಟೀ ಸ್ಪೂನು, ಅರಿಶಿನ 1/4 ಟೀ ಸ್ಪೂನು, ಗರಂ ಮಸಾಲಾ ಪೌಡರ್ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು, ಈರುಳ್ಳಿ 1 ಕಪ್ಪು, ಟೊಮೆಟೊ 1 ಕಪ್ಪು, ಟೊಮೆಟೊ ಹುಳಿ ಇರಬಾರ್ದು. ಹಾಗೆ ಗಾರ್ಲಿಕ್ ಬೆಳ್ಳುಳ್ಳಿ 10, ಮಗಜ್ ಬರುತ್ತೆ, ಮಗಜ್ ಒಂದು ಅರ್ಧ ಟೀ ಸ್ಪೂನು, ಕ್ಯಾಶ್ಯೂ ನಟ್ ಒಂದು ಅರ್ಧ ಟೀ ಸ್ಪೂನು, ಕಸ್ತೂರಿ ಮೆಂತೆ 2 ಪಿಂಚ್ ಅಷ್ಟು ಸಾಕತ್ತೆ, ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಟೇಬಲ್ ಸ್ಪೂನು, ಉಪ್ಪು, ಬ್ಯಾಡಗೆ ಮೆಣಸಿನ್ಕಾಯಿ ಒಂದು 5, ಮೊಸರು ಒಂದು 3 ಟೇಬಲ್ ಸ್ಪೂನು ಕಡ್ದಿರ್ತಕ್ಕಂಥದ್ದು, ಎಣ್ಣೆ ಒಂದು 2 ಟೇಬಲ್ ಸ್ಪೂನ್, ತುಪ್ಪ 1 ಟೇಬಲ್ ಸ್ಪೂನು. ಇಷ್ಟು ಇದ್ರೆ ಸಾಕಾಗತ್ತೆ. ಸೊ ಈಗ ಇದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡುವ. ನೋಡಿ, ಇಲ್ಲಿ ಮೊದಲನೇದಾಗಿ ಒಂದು ಪ್ಯಾನ್ ಅನ್ನು ನಾನು ಬಿಸಿ ಮಾಡಿ ಇಟ್ಟಿದ್ದೀನಿ. ಈ ಪ್ಯಾನ್ ಅಲ್ಲಿ ನಾನು 1 ಟೀ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡು ಇದು ಚಂದ ಬಿಸಿ ಆಗ್ಲಿಕ್ಕೆ ನಾನು ಬಿಡ್ತಾ ಇದ್ದೀನಿ. ನೋಡಿ, ಎಣ್ಣೆ ಎಲ್ಲ ಚಂದ ಬಿಸಿ ಆದ ನಂತರ ಈ ಹೋಲ್ ಗರಂ ಮಸಾಲೆಗಳನ್ನ ನಾವೇನು ತೆಗೆದಿದ್ವಲ್ಲ ಆ ಎಲ್ಲ ಹೋಲ್ ಗರಂ ಮಸಾಲೆಗಳನ್ನ ಇದರಲ್ಲಿ ಹಾಕೊಂಡು ಇದನ್ನ ಚಂದ ಹುರಿಯುವ. ನೆನಪಿರ್ಲಿ, ಈ ಹೋಲ್ ಗರಂ ಮಸಾಲೆಗಳು ಹುರಿಬೇಕಂತ ಹೇಳಿದ್ರೆ ಮಾತ್ರ ಫ್ಲೇಮ್ ಮಾತ್ರ ತುಂಬಾ ಲೋ ಆಗಿರ್ಬೇಕು. ಕರೆಕ್ಟ್ ಹೋಗ್ಬಿಟ್ರೆ ಕಹಿ ಬರ್ತಕ್ಕಂಥ ಚಾನ್ಸಸ್. ಈಗ ಇದರಲ್ಲಿ ಬ್ಯಾಡಗೆ ಮೆಣಸಿನ್ಕಾಯಿನ ಹಾಕುವ. ಈಗ ಇದರಲ್ಲಿ 1 ಕಪ್ನಷ್ಟು ರಫ್ ಆಗಿ ಚಾಪ್ ಮಾಡಿದ್ವಲ್ಲ ಈರುಳ್ಳಿಯನ್ನು ಹಾಕೊಳ್ತೇನೆ. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ, ಯಾಕಂದ್ರೆ ಈರುಳ್ಳಿ ಜಲ್ದಿ ಕುಕ್ ಆಗುತ್ತೆ. ಈಗ ಒಮ್ಮೆ ಕ್ಲೀನಾಗಿ ಮಿಕ್ಸ್ ಮಾಡಿ ಇವನ್ನೆಲ್ಲ ಸ್ವಲ್ಪ ಸಾಫ್ಟ್ ಆಗೋವರೆಗೂ ನಾವು ಇದನ್ನ ಹುರಿಬೇಕಾಗತ್ತೆ. ರೋಸ್ಟ್ ಮಾಡಕ್ ಹೋಗ್ಬೇಡಿ, ಜಸ್ಟ್ ಸಾಫ್ಟ್ ಆಗ್ಬೇಕಷ್ಟೇ. ನೋಡಿ, ಈರುಳ್ಳಿ ಎಲ್ಲ ಸ್ವಲ್ಪ ಸಾಫ್ಟ್ ಆದಂಗೆ ಕಾಣಿಸ್ತಾ ಇದೆಯಲ್ಲ, ಸ್ವಲ್ಪ ಕಲರ್ ಟರ್ನ್ ಆಗಿದೆ. ಈಗ ಟೊಮೆಟೊ 1 ಕಪ್ ಟೊಮೆಟೊ ಐತಲ್ಲ, ಈ ಟೊಮೆಟೊನ ಹಾಕೊಳ್ಳಿ. ನೆನಪಿರಲಿ, ಟೊಮೆಟೊ ಜಾಸ್ತಿ ಹುಳಿ ಇರಕೂಡದು. ಹಾಗೆ ಇದು ಮಿಕ್ಕಿರ್ತಕ್ಕಂಥ ಈ ಒಂದು ಏನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೇಬಲ್ ಸ್ಪೂನ್ ಅಷ್ಟಿದೆ, ಈ 1 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಬಿಟ್ಟು ಹಸಿ ವಾಸನೆ ಹೋಗೋವರೆಗೂ ನಾವು ಹುರಿಬೇಕಾಗತ್ತೆ. ಈಗ ಲಿಡ್ಡನ್ನ ಕ್ಲೋಸ್ ಮಾಡಿಬಿಟ್ಟು ಈ ಎಲ್ಲ ಪದಾರ್ಥಗಳೆಲ್ಲ ಸ್ವಲ್ಪ ಮೆತ್ತಗಾಗಬೇಕು, ಅಲ್ಲಿವರೆಗೂ ಕುಕ್ ಮಾಡುವ. ನೋಡಿ, ಹಸಿ ವಾಸನೆ ಎಲ್ಲ ಹೋಗಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಂದು. ಈ ಟೊಮೆಟೊ ಈರುಳ್ಳಿ ಸಹ ಚೆಂದ ಮೆತ್ತಗಾಗಿದೆ. ಸೊ ಈಗ ಏನ್ ಮಾಡಬೇಕು, ಒಮ್ಮೆ ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾವೇನು ಪುಡಿಗಳು ತೊಗೊಂಡಿದ್ವಲ್ಲ, ಮಸಾಲಾ ಪದಾರ್ಥಗಳ ಪುಡಿಗಳು, ಆ ಪುಡಿಗಳನ್ನೆಲ್ಲ ಹಾಕ್ಬಿಟ್ಟು ಇದರಲ್ಲಿ ಸ್ವಲ್ಪ ನೀರನ್ನ ಹಾಕ್ಕೊಳ್ತೀನಿ, ಯಾಕಂದ್ರೆ ಸುಡಬಾರ್ದಲ್ಲ ಕೆಳಗಡೆ. ಸೊ ಆ ಒಂದು ಕಾರಣಕ್ಕಾಗಿ ಈ ಮಸಾಲೆ ಪೌಡರ್ನೆಲ್ಲ ಚೆಂದ ಮಿಕ್ಸ್ ಮಾಡಿಬಿಟ್ಟು ಇವಾಗ ಇದನ್ನ ಇನ್ನ ಒಂದು 3 ನಿಮಿಷಗಳವರೆಗೂ ನಾವು ಇದನ್ನ ಕುಕ್ ಆಗ್ಲಿಕ್ಕೆ ಬಿಡ್ಬೇಕಾಗತ್ತೆ. ಲಿಡ್ಡನ್ನ ಕ್ಲೋಸ್ ಮಾಡಿಬಿಟ್ಟು 3 ನಿಮಿಷಗಳವರೆಗೂ ಕುಕ್ ಆಗ್ಲಿಕ್ಕೆ ಬಿಡುವ. ನೋಡಿ, ಸುಮಾರು 3 ನಿಮಿಷ ಆಗಿದೆ. ಲಿಡ್ಡನ್ನ ಓಪನ್ ಮಾಡಿ ನೋಡಿದ್ರೆ ಪ್ರತಿಯೊಂದು ಕ್ಲೀನಾಗಿ ಮಿಕ್ಸ್ ಆಗಿದೆ, ಚೆನ್ನಾಗಿ ಕುಕ್ ಆಗಿದೆ, ಪದಾರ್ಥ ಎಲ್ಲ ಸಹ ಮೆತ್ತಗಾಗಿದೆ. ಸೊ ಈಗ ಇದು ಪರ್ಫೆಕ್ಟ್ ಆಗಿದೆ ಅಂದ್ಬಿಟ್ಟು ಅರ್ಥ. ಸೊ ಈಗ ಇದನ್ನ ಮಿಕ್ಸಿಯಲ್ಲಿ ಹಾಕ್ಬಿಟ್ಟು ಒಂದು ಫೈನ್ ಪೇಸ್ಟ್ ಆಗಿ ಮಾಡ್ಕೊಂಡು ಬರ್ತೇನೆ ತಣ್ಣಗಾದ ನಂತರ. ನೋಡಿ, ಇದು ಪರ್ಫೆಕ್ಟ್ ಆಗಿ ನಾನು ಫೈನ್ ಪೇಸ್ಟ್ ಮಾಡಿದ್ದೀನಿ. ನೋಡಿ, ಇಷ್ಟು ಸಾಫ್ಟ್ ಇರಬೇಕಾಗತ್ತೆ ಈ ಪೇಸ್ಟ್. ಈಗ ಈ ಪೇಸ್ಟ್ ಅಂತಕ್ಕಂಥದ್ದು ರೆಡಿ ಆಗಿದೆ, ಪಕ್ಕ ಇಟ್ಕೊಳ್ಳುವ. ಇಲ್ಲಿ ಒಂದು ಬಾಣಲೆಯಲ್ಲಿ ನಾನು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದ ನಂತರ ಇಲ್ಲಿ ಬ್ರೈನ್ ಮಾಡಿರ್ತಕ್ಕಂಥ ಚಿಕನ್ ಹಾಕೊಳ್ತೀನಿ. ಬ್ರೈನಿಂಗ್ ಆಫ್ ಚಿಕನ್ ಅಂದ್ರೆ ಏನಿಲ್ಲ, ಸಾಲ್ಟ್ ವಾಟರ್, ಉಪ್ಪು ನೀರಲ್ಲಿ 1 ಗಂಟೆಗಳ ಕಾಲ ಅಥವಾ 1.5 ಗಂಟೆಗಳ ಕಾಲ ಚಿಕನ್ ಅನ್ನ ನೆನೆಸಿಡ್ಬೇಕು. ಅದನ್ನ ಬ್ರೈನಿಂಗ್ ಅಂತ ಕರೀತಾರೆ. ಸೊ ಈಗ ಈ ಚಿಕನ್ ಅನ್ನ ಚೆನ್ನಾಗಿ ನೀರನ್ನ ಹಿಂಡ್ಬಿಟ್ಟು ಈ ಎಣ್ಣೆಯಲ್ಲಿ ಹಾಕೊಳ್ಳುವ. ಹುಷಾರಾಗಿರಿ, ನೀರು ಸ್ವಲ್ಪ ತಾಗೋರು ಕೂಡ ಎಣ್ಣೆ ಅಂತದ್ದು ಮೇಲೆ ಸಿಡಿತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಮಿಕ್ಕಿರ್ತಕ್ಕಂಥ ಒಂದು ಸ್ವಲ್ಪ ಉಪ್ಪು, ಈ ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕಿ, ಇನ್ನು ಆ ಉಪ್ಪನ್ನು ನಾವು ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಸೊ ಈಗ ನೀರು ಹಾಕ್ದಿರ ಈ ಚಿಕನ್ ಅನ್ನ ಚಂದ ನಿಯರ್ಲಿ 90-95% ಕುಕ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಲಿಡ್ಡನ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 15 ನಿಮಿಷಗಳ ಕಾಲ ಇದನ್ನ ನಾನು ಕುಕ್ ಮಾಡ್ತಿರ್ತೀನಿ. ಮೀನ್ ವೈಲ್ ನಾನು ಇದ್ರಲ್ಲಿ ಏನ್ ಮಾಡ್ತಿರ್ತೀನಿ, ಮಗಜ್ ಇದು ಆಪ್ಷನಲ್ ಇರುತ್ತೆ, ಹಾಗೆ ಕಾಜು
ಮತ್ತೆ ಕಡ್ದಿರ್ತಕ್ಕಂಥ ಮೊಸರು ಇದನ್ನೆಲ್ಲ ಹಾಕ್ಬಿಟ್ಟು ಒಂದು ಫೈನ್ ಪೇಸ್ಟ್ ಆಗಿ ಮಾಡಿಕೊಂಡು ನಾವು ಬರಬೇಕಾಗತ್ತೆ. ನೋಡಿ, ಸುಮಾರು 15 ನಿಮಿಷಗಳ ಕಾಲ ಆದ ನಂತರ ಚಿಕನ್ ಅಂತಕ್ಕಂಥದ್ದು ಯಾವ ಲೆವೆಲ್ ಕುಕ್ ಆಗಿದೆ. ನೀವು ಅಲ್ಲಿ ಮೂಳೆ ನೋಡ್ಬೋದು, ಆ ಬೋನ್ ಎಲ್ಲ ಹೊರಗಡೆ ಬಿಟ್ಟಿದೆ ಅಂತ ಹೇಳಿದ್ರೆ ಚಿಕನ್ ಹೆಚ್ಚು ಕಮ್ಮಿ 90-95% ಕುಕ್ ಆಗಿಬಿಟ್ಟಿದೆ. ಈಗ ನೆನ್ಪಿಟ್ಕೋಬೇಕು, ನಾನು ಇದರಲ್ಲಿ ಒಂದು ತೊಟ್ಟು ನೀರನ್ನು ಸಹ ಹಾಕಿಲ್ಲ. ಆ ಚಿಕನ್ ಅದರದೇ ಆದ ಫ್ಯಾಟ್, ಅದರದೇ ಆಗಿರ್ತಕ್ಕಂಥ ನೀರಲ್ಲೇ ಕುಕ್ ಆದಾಗ ಅದ್ರ ಟೇಸ್ಟ್ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಈಗ ನಾವು ನಾವು ಗ್ರೇವಿದು ಒಂದು ಮಿಕ್ಸ್ಚರ್ ಮಾಡ್ಕೊಂಡಿದ್ವಲ್ಲ, ಈ ಮಸಾಲೆ ಏನೆಲ್ಲನೂ ಎಷ್ಟು ಬೇಕೋ ಅಷ್ಟನ್ನ ಹಾಕ್ಬಿಟ್ಟು ಇವಾಗ ಇದನ್ನ ಚೆನ್ನಾಗಿ ಕುದಿಸ್ಬೇಕಾಗತ್ತೆ. ಎಲ್ಲಿವರೆಗೂಪ ಅಂತ ಹೇಳಿದ್ರೆ ಅದರಲ್ಲಿ ಇರ್ತಕ್ಕಂಥ ಮಸಾಲೆ ಹಸಿ ವಾಸನೆ ಹೋಗ್ಬೇಕು. ಇದಾಗಬೇಕಂದ್ರೆ ಸುಮಾರು ಒಂದು 5 ನಿಮಿಷ ಆದ್ರೂ ಬೇಕಾಗತ್ತೆ. ಸೊ ಹಾಗಾಗಿ ಇದು 5 ನಿಮಿಷ ಆದ ನಂತರ ನಾವು ಈ ಒಂದು ಮಗಜ್ ಮತ್ತೆ ಕಾಜು, ಮೊಸರು ಇದನ್ನೆಲ್ಲ ಹಾಕ್ಬಿಟ್ಟು ಒಂದು ಪೇಸ್ಟ್ ಮಾಡ್ಕೊಂಡಿಲ್ಲ, ಆ ಪೇಸ್ಟ್ ನ ಹಾಕ್ಬಿಟ್ಟು ಒಮ್ಮೆ ಇದನ್ನ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಬೇಕಾಗತ್ತೆ. ಈ ಪೇಸ್ಟ್ ಹಾಕೋದ್ರಿಂದ ಏನಾಗತ್ತಪ್ಪ ಅಂತ ಹೇಳಿದ್ರೆ ಈ ಒಂದು ಗ್ರೇವಿಗೆ ಒಂದು ರಿಚ್ನೆಸ್ ಕೊಡುತ್ತೆ, ಹಾಗೆ ಒಂದು ಸಿಲ್ಕಿ ಸ್ಮೂತ್ ಟೆಕ್ಸ್ಚರ್. ಆ ರೆಸ್ಟೋರೆಂಟ್ಸ್ ಎಲ್ಲ ಟೆಕ್ಸ್ಚರ್ ಬರುತ್ತಲ್ಲ, ಆ ಟೆಕ್ಸ್ಚರ್ ಕೊಡೋದು ಈ ಒಂದು ಪೇಸ್ಟ್ ಇಂದಾನೆ. ಈಗ ಇದರಲ್ಲಿ ಕೊನೆಯದಾಗಿ ಗರಂ ಮಸಾಲಾ ಪೌಡರ್ ಅಂತಕ್ಕಂಥದ್ದನ್ನ ಹಾಕೊಳ್ತೇನೆ. ಗರಂ ಮಸಾಲ ಎಲ್ಲ ಹಾಕಿದ ನಂತರ ಇದನ್ನ ಚಂದ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳುವ. ಗರಂ ಮಸಾಲ ಕೊನೆಯಲ್ಲೇ ಹಾಕಬೇಕು, ಮುಂಚೆ ಹಾಕ್ಬಿಟ್ರೆ ಸ್ವಲ್ಪ ಕಹಿ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಈಗ ಇದರಲ್ಲಿ ಮಿಕ್ಕಿರ್ತಕ್ಕಂಥ ಉಪ್ಪು ಹಾಕಿ ಇದನ್ನ ಚಂದ ಮಿಕ್ಸ್ ಮಾಡುವ. ಈಗ ಲಿಡ್ಡನ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 2 ಮಿನಿಟ್ಸ್ ವರೆಗೂ ಇದನ್ನ ಇದೇ ರೀತಿ ಕುಕ್ ಆಗ್ಲಿಕ್ಕೆ ಬಿಡುವ. ಅಲ್ಲಿವರೆಗೂ ಇದರಲ್ಲಿ ಒಂದು ಫೈನಲ್ ಒಂದು ಒಗ್ಗರಣೆನ ಕೊಡೋಣ. ಸೊ ಇದರಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ನಾನು ತುಪ್ಪವನ್ನ ಹಾಕೊಳ್ತೇನೆ. ತುಂಬಾ ತುಪ್ಪ ಚಂದ ಹೀಟ್ ಆದ್ಮೇಲೆ ಇದರಲ್ಲಿ ಬೆಳ್ಳುಳ್ಳಿ ಎಸಳು ಏನು ತೊಗೊಂಡಿದ್ವಲ್ಲ ಅದನ್ನ ಜಜ್ಜಿರ್ತಕ್ಕಂಥ ಬೆಳ್ಳುಳ್ಳಿ ಎಸಳನ್ನ ಹಾಕೊಳ್ಳಿ. ಆ ಬೆಳ್ಳುಳ್ಳಿ ಸ್ವಲ್ಪ ಲೈಟ್ ಆಗಿ ಟೋಸ್ಟ್ ಆಗ್ಬೇಕು, ಅಲ್ಲಿವರೆಗೂ ಆ ತುಪ್ಪದಲ್ಲೇ ಸ್ವಲ್ಪ ಚಂದ ಹುರಿರಿ, ಒಂದು ಒಳ್ಳೆ ಘಮ ಬರುತ್ತೆ. ಅದಾದ ನಂತರ ಈ ಒಂದು ಬ್ಯಾಡಿಗೆ ಮತ್ತೆ ಕೊನೆಯಲ್ಲಿ ಒಂದು ಸ್ವಲ್ಪ ಕಸ್ತೂರಿ ಮೆಂತ್ಯ ಸೊಪ್ಪನ್ನ ಹಾಕ್ಬಿಟ್ಟು ಇದನ್ನ ಕ್ಲೀನ್ ಆಗಿ ಸ್ವಲ್ಪ ಹೊತ್ತು ಟೋಸ್ಟ್ ಮಾಡಿ, ಜಾಸ್ತಿ ಹೊತ್ತು ಮಾಡಕ್ ಹೋಗ್ಬಿಡಿ. ಇದಾದ ನಂತರ ಸೊ ಈಗ ಈ ಒಂದು ಒಗ್ಗರಣೆನ ಇಲ್ಲಿ ಒಂದು 3 ನಿಮಿಷಗಳ ಕಾಲ ಕುಕ್ ಆಗಿದ್ರೆ ನೋಡ್ತಿರ್ಬೋದು ನೀವು, ಆ ಗ್ರೇವಿ ಎಷ್ಟು ಚೆನ್ನಾಗಿ ಕುಕ್ ಆಗಿದೆ ಅಂತ ಹೇಳಿದ್ರೆ ಎಣ್ಣೆ ಎಲ್ಲ ಮೇಲೆ ಬರ್ತಾ ಇದೆ. ಸೊ ಇದು ಇಂಡಿಕೇಶನ್ ಈ ಗ್ರೇವಿ ಅಂತಕ್ಕಂಥದ್ದು ಪರ್ಫೆಕ್ಟ್ ಆಗಿ ಕುಕ್ ಆಗಿದೆ ಅನ್ಬಿಟ್ಟು. ಇದಾದ ನಂತರ ಈ ಒಂದು ಒಗ್ಗರಣೆ ಅಂತಕ್ಕಂಥದ್ದು ಏನಿರುತ್ತೆ ಅದನ್ನ ಹಾಕ್ಬಿಟ್ಟು ಒಮ್ಮೆ ಫೈನಲ್ ಆಗಿ ಮಿಕ್ಸ್ ಮಾಡಿ. ಇದಾದ್ಮೇಲೆ ಈ ಒಗ್ಗರಣೆ ಹಾಕಿದ ನಂತರ ನೀವು ಜಾಸ್ತಿ ಕುಕ್ ಮಾಡಕ್ ಹೋಗ್ಬಾರ್ದು, ಫ್ಲೇಮ್ ಆಫ್ ಮಾಡ್ಬಿಡಿ. ಇಷ್ಟೇಪ್ಪ. ರೆಸ್ಟೋರೆಂಟ್ಸ್ ಅಥವಾ 5 ಸ್ಟಾರ್ ಹೋಟೆಲ್ಸ್ ಅಲ್ಲಿ ಶಾಹಿ ಚಿಕನ್ ಕುರ್ಮಾ ಅಂತ ಕೊಡ್ತಾರೆ. ಆ ರೆಸ್ಟೋರೆಂಟ್ಸು ಒಂದು ಪ್ಲೇಟಿಗೆ ಸುಮಾರು 350 ರೂಪಾಯಿ 400 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸುಲಭವಾಗಿ ನೀವು ಮನೆಯಲ್ಲೇ ಮಾಡ್ಕೋಬಹುದು. ಎಷ್ಟು ಅದ್ಭುತವಾಗಿರುತ್ತೆ ನೋಡಿ. ಈ ಒಂದು ರೆಸಿಪಿ ಅಂತಕ್ಕಂಥದ್ದೇನಿದೆ, ಈ ಕುರ್ಮಾ ನಾನ್, ಫುಲ್ಕಾ, ಚಪಾತಿ ಬ್ಯೂಟಿಫುಲ್ ಆಗಿ ಅದ್ರ ಜೊತೆ ಕಾಂಬಿನೇಷನ್ ಇರುತ್ತೆ. ರೈಸ್ ಜೊತೆಗೂ ಅಷ್ಟೇ ಒಳ್ಳೆ ಕಾಂಬಿನೇಷನ್. ನೋಡಿದ್ರಲ್ಲ ಎಷ್ಟು ಅದ್ಭುತವಾಗಿ ರೆಸಿಪಿ ಬಂದಿದೆ ಅನ್ಬಿಟ್ಟು. ನೋಡ್ರಿ ಆ ಟೆಕ್ಸ್ಚರ್ ನೋಡಿ, ಆ ಒಂದು ಕಲರ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅನ್ಬಿಟ್ಟು. ನೋಡ್ತಾ ಇದ್ರೇನೆ ಬಾಯಲ್ಲಿ ನೀರು ಊರ್ತಾ ಇದೆ, ಅಷ್ಟು ಅದ್ಭುತವಾಗಿದ್ದು ಬಂದಿದೆ. ನಾ ಹೇಳಿರ್ತಕ್ಕಂಥ ವಿಧಾನದಲ್ಲಿ ಒಮ್ಮೆ ಇದನ್ನು ಮಾಡಿ ನೋಡಿ. ಖಂಡಿತ ಹೇಳ್ತೀನಿ, ನಿಮ್ಮ ಮನೆಯವರೆಲ್ಲರೂ ಈ ಒಂದು ರೆಸಿಪಿಗೆ ನೀವು ಮಾಡಿದ್ದಕ್ಕೆ ಫಿದಾ ಆಗ್ಬಿಡ್ತಾರೆ, ಅಷ್ಟು ಅದ್ಭುತವಾಗಿರುತ್ತೆ. ಹಾಗಾದ್ರೆ ನಂಗೆ ಅನ್ಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಬಿಟ್ಟು. ಇಷ್ಟ ಆಗಿದ್ರೆ ಆಸ್ ಯೂಶುವಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗಾದ್ರೆ ಮತ್ತೆ ಇದೇ ರೀತಿ ಭೇಟಿ ಆಗ್ತಿರ್ತೀನಿ. ಅಲ್ಲಿವರೆಗೂ ದೀಪಕ್ ಕ್ಷೇತ್ರ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.